ಇದು ಕುರಿ ಹೋಯ್ತಾನಪ್ಪ ಅಂತ ಅನ್ಕೊಂಡೆ. ಕುರಿ ತನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ನೇನೋ ಅನ್ಕೊಂಡೆ. ಸೊ ವೆಲ್ಕಮ್ ಟು ಡೇ 5. ಯೆಸ್ಟರ್ಡೇ ಲಾಸ್ ಇಂದ ಮೈಂಡ್ ಇನ್ನೂ ಕ್ಲಿಯರ್ ಆಗಿಲ್ಲ. ಆದ್ರೆ ಇವತ್ತು 2 ಪಾಠ ಕಲಿತೆ. ನಿನ್ನೆ ಒಂದ್ ಕುರಿನ ಚೆಕಪ್ ಮಾಡಿಸ್ಕೊಂಡ್ ಬಂದ್ವಿ. ಖುಷಿ ವಿಚಾರ ಏನು ಅಂದ್ರೆ ಇವತ್ತು ಫುಲ್ ಆಕ್ಟಿವ್ ಆಗಿದೆ. ಇದು ಚಳಿಗಾಲ ಆಗಿರೋದ್ರಿಂದ ಕುರಿಗಳು ಸ್ವಲ್ಪ ವೀಕ್ ಆಗ್ತವೆ. ಸೊ ನಾವು ನಮ್ ಪ್ರಿಕಾಷನ್ಸ್ ನ ತಪ್ಪದೆ ತಗೋಬೇಕು. ಮತ್ತೊಂದ್ ಕುರಿ ನಾರ್ಮಲ್ ಆಗಿತ್ತು, ಬಟ್ ಇವತ್ತು ಯಾಕೋ ಅಷ್ಟು ಅಡ್ಡಾಡ್ತಿಲ್ಲ. ಮತ್ತೆ ಫುಡ್ ಮೇಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಮೇ ಬಿ ಜ್ವರ ಇರ್ಬೋದು. ಇದನ್ನು ಒಂದ್ಸತಿ ಡಾಕ್ಟರ್ಗೆ ತೋರಿಸ್ಬೇಕಾಗುತ್ತೆ. ಬ್ಲೋಟಿಂಗ್ ತಪ್ಪದಂತ ಫುಡ್ ಇಟ್ರೇನೆ ಬರುತ್ತೆ ಅಂತ ಅಲ್ಲ, ಒಂದೊಂದ್ಸತಿ ಫೀಡ್ ಜಾಸ್ತಿ ಆದ್ರೂ ಕೂಡ ಬ್ಲೋಟಿಂಗ್ ಆಗುತ್ತೆ. ಇವತ್ತಿನ ದಿವಸ ಏನ್ ಕಲಿತೆ ಅಂದ್ರೆ ನಾನು, ಇದು ಚಳಿಗಾಲ, ಸೊ ಕುರಿಗಳನ್ನ ಆದಷ್ಟು ಬಿಸಿಯಾಗಿ ಇಡಬೇಕು. ಬಿಸಿಯಾಗಿ ಇಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಥಂಡಿ ಮಾತ್ರ ಆಗ್ಬಾರ್ದು. 2 ಕುರಿಗಳು ಸ್ವಲ್ಪ ವೀಕ್ ಇದೆ, ಒಂದ್ ಸಪರೇಟ್ ಆಗಿ ಇಟ್ಟಿದ್ದೀನಿ. ಸ್ಮಾಲ್ ಬ್ಯಾಚ್ ಫೀಡಿಂಗ್ ನ ಸ್ಟಾರ್ಟ್ ಮಾಡಿದೀನಿ. 5 ಮೇವ್ ಹಾಕ್ತಿದ್ದೀನಿ. ಈ ಡೇ 5 ಇಂದ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಪ್ರಾಣಿಗಳಿಗೆ ಮಾತಾಡಕ್ ಬರಲ್ಲ, ಆದ್ರೆ ಅದರ ದೇಹದಿಂದ ಎಲ್ಲ ಗೊತ್ತಾಗುತ್ತೆ. ಅದರ ಬಾಡಿಯಲ್ಲಿ ಪ್ರತಿಯೊಂದು ಕೂಡ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಫೈನಲಿ ಯೆಸ್ಟರ್ಡೇ ಲಾಸ್, ಟುಡೇ ಹೋಪ್, ಟುಮಾರೋ ಮೇ ಬಿ ಚಾಲೆಂಜ್. ಇದು ನಮ್ ಫಾರ್ಮಿಂಗ್ ಸ್ಟೋರಿ. ಇದೇ ತರ ಡೇ ಟು ಡೇ ಶೀಪ್ ಫಾರ್ಮಿಂಗ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.